CBI ಅವರು ಮನೆಗೆ ಬಂದಿದ್ದರು. ಬಂದು ನಾನಂದು ಯಾರು ಸರ್ ನೀವೆಲ್ಲ ಇಷ್ಟು ಜನ ಅಂದರೆ ನಾವು CBI ಸೆಂಟ್ರಲ್ CBIನಿಂದ ಬಂದೀವಿ. ಗೌಸಿಯಾ ಖಾನ್ ಅಂದರೆ ಯಾರು ಅಂತ ಕೇಳಿದರು. ನಾನು ಸುಮ್ಮನೆ ಕುಂತಿದ್ದೆ. ಹೌದು ಸರ್ ನಾನೇ ಅಂದರೆ ಏನಮ್ಮ ಇವತ್ತು ಹಬ್ಬ ಅಲ್ಲ ಏನು ಫೆಸ್ಟಿವಲ್ ಮಾಡಿಲ್ಲ ಅಂತ ಕೇಳಿದರು. ಯುದ್ಧಕ್ಕಿಂತ ಜಾಸ್ತಿನೇ ನಡೀತಾ ಇದೆ, ಹಬ್ಬ ಮಾಡಿ ಏನು ಖುಷಿ ಮಾಡ್ಬೇಕು ಸರ್ ಅಂತ ಕೇಳಿದೆ ನಾನು. ಅವಾಗ ಅವ್ರು ಕೂಡ ಭಾಳ ಬೇಸರ ಪಟ್ಟರು. ಇಡೀ ಕರ್ನಾಟಕನೇ ಅವ್ರಿಗೆ ಹೆದರಿ ಸಾಯ್ತಾ ಇರೋ ಟೈಮಲ್ಲಿ ನೀವು ಇಷ್ಟು ಮಟ್ಟಿಗೆ ಧೈರ್ಯ ಮಾಡಿ ಹೋರಾಡ್ತಿದ್ದೀರಲ್ಲ, ನಿಮಗೆ ನೋಡಿ ಹೋಗೋಣ ಅಂತ ಬಂದೀವಿ ನಾವು. ಮಾನ್ಯ ವೀಕ್ಷಕರೇ, ವಿಶೇಷ ಅತಿಥಿ ಇದ್ದಾರೆ. ನಿಮಗೆಲ್ಲ ಗೊತ್ತು, ಇತ್ತೀಚೆಗೆ ರಿಪಬ್ಲಿಕ್ ಬಳ್ಳಾರಿ ಅನ್ನುವಂಥದ್ದು ಒಂದು ಆರ್ಟಿಕಲ್ ತುಂಬ ಫೇಮಸ್ ಆಗಿತ್ತು. ಬಳ್ಳಾರಿ ರಾಜ್ಯವನ್ನು ಆಳ್ತಾ ಇತ್ತು. ಈ ಮನೆಯನ್ನು ಉಳಿಸ್ಕೊಡೋದಕ್ಕೋಸ್ಕರ ಅಂತ ಹೇಳಿದ್ರೆ ರಾಜ್ಯವನ್ನೇ ಆಳೋರ ಕೈಯಲ್ಲಿ ಮನೆಯನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ 12ನೇ ಕ್ಲಾಸಿನ ವಿದ್ಯಾರ್ಥಿನಿ ಇದ್ದಾಗನೇ ಹೋರಾಟಕ್ಕೆ ನಿಲ್ತಾರೆ. ಅವರ ಹೋರಾಟದ ಕತೆ ಇವತ್ತು ಕೇಳುವ. ನನ್ನ ಹೆಸರು ಗೌಸಿಯಾ ಖಾನ್. ದೊಡ್ಡವರ ದುಶ್ಮನಿ ಯಾಕೆ ಅಂತ ಹೇಳಿದರು. ನಾನಂದೆ ಇವ್ರಿಗೆ ನಾವು ಇವಾಗೆ ಹೆದರ್ಕೊಂಡು ಬಿಟ್ರೆ ಇನ್ನೂ ಇವ್ರದ್ದು ಜಾಸ್ತಿ ಆಗ್ತೈತೆ ವಿನ ಕಮ್ಮಿ ಆಗೋದಿಲ್ಲ. ಒಂದು ಪ್ರಾಣನೇ ಹೋಯಿತು ನಮಗೆ. ಆಮೇಲೆ ನಮ್ಮ ಫಾದರ್ಗೆ ಕೂಡ ಸ್ಟ್ರೋಕ್ ಆಯಿತು. ನಮ್ಮ ಫಾದರ್ ಕೂಡ ಪ್ಯಾರಲೈಸಿಸ್ ಆದರು. ಏನು ಹೇಳಬಾರ್ದು ಸರ್, ಆ ಪರಿಸ್ಥಿತಿ ಹಂಗಿತ್ತು ನಮಗೆ. ನಮ್ಮ ತಂಗಿ ಹೋಯಿತು. ತಂಗಿ ಹೋಗಿದ್ದು ಒಂದು 6 ಮಂತ್ಸ್ಗೆ ನಮ್ಮ ಫಾದರ್ಗೆ ಸ್ಟ್ರೋಕ್ ಆಯಿತು, ಬ್ರೈನ್ ಸ್ಟ್ರೋಕ್. ಅವ್ರಿಗೆ ಒಂದು ಕೈ ಒಂದು ಕಾಲು ಬಿದ್ದೋಯ್ತು, ಬಾಯಿ ಮಾತಾಡೋಕ್ಕೆ ಬರ್ತಿದ್ದಿಲ್ಲ. ಆ ಥರ ಸಿಚುವೇಶನ್ ಬಂತು. ಅಷ್ಟಿನಲ್ಲಿ ಅದು ಅವ್ರಿಗೆ ಕೂಡ ನಾವು ಕ್ಯೂರ್ ಮಾಡ್ಕೊಂಡು. ನಿಮಗೆ ಅರ್ನಿಂಗ್ ಏನು, ದುಡ್ಡಿಗೆ ಇನ್ಕಮ್ ಬೇಕಲ್ಲ ಇವೆಲ್ಲ ಎದುರಿಸ್ಬೇಕಾದ್ರೆ? ಹಾಂ ಸರ್, ಅರ್ನಿಂಗ್ ಇದ್ದಿಲ್ಲ. ನಮ್ಮ ಬ್ರದರ್ ಇದ್ದರು ಒಬ್ಬರು, ಅಷ್ಟು ಸಣ್ಣ ವಯಸ್ಸಿನಲ್ಲಿ ಅವ್ರಿಗೆ 20 years ಅಷ್ಟಿನಲ್ಲಿ ಅವನು ಆಟೋ ಓಡಿಸಿ ಅಮೌಂಟ್ ತೊಗೊಂಡು ಬಂದು ಮನೆಯಲ್ಲಿ ಕೊಡ್ತಿದ್ದ, ಮನೆ ನಡೆಸ್ತಾ ಇದ್ದ. ನಾನು ಸೊ ಅಷ್ಟೇ ಧೈರ್ಯ. ಅಷ್ಟು. ಮತ್ತೆ ನನಗೆ ಸ್ವಲ್ಪ ಯಾರನ್ನ ಇರ್ತಾರಲ್ಲ ಸರ್, ಅವರು ಈ ಸಹಾಯ ಮಾಡೋದು 1000-2000 rupees ಈ ಥರ ಎಲ್ಲ ಸೇರಿಸಿ ಕೊಡ್ತಿದ್ರು ಸಮ್ ಅಮೌಂಟ್. ನೆಕ್ಸ್ಟ್ ಫರ್ದರ್ ಸ್ಟೆಪ್ ಎಲ್ಲಿ ಹೋಯ್ತು? ನೀವೆಲ್ಲರಿಗೂ ಲೆಟರ್ ಬರೆದ್ರ? ಹೌದು. ಆಮೇಲೆ ಅದು ಏನಾಯ್ತು ಸರ್, ನಾನು ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ ಕೂಡ ಲೆಟರ್ ಬರೆದೆ. ನಮ್ಮ ಮೇಲೆ ಇದು ಈ ಥರ ಆಗ್ತಿದೆ ಅಂತ ಹೇಳಿ. ಅದು ಬರೆದಿದೆ ಕೂಡ ನಮಗೆ. ಅದರಿಂದ ಏನು ಮೀನ್ಸ್ ಅದು ಸ್ವಲ್ಪ ಪ್ರೊಸೆಸಿಂಗ್ ನಡೀತೈತೆ ಎಲ್ಲ. ಒಂದು ಲೆಟರ್ ಹೋಗಿದ ಮೇಲೆ ಪ್ರೋಸೆಸ್ ಆಗಿ ಬರೋ ತನಕ. ನಿಮ್ಗೆ ಯಾರು ಹೇಳಿದ್ರು ಸುಪ್ರೀಂ ಕೋರ್ಟಿಗೆ ಲೆಟರ್ ಬರೀಬೇಕು, ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ ಲೆಟರ್? ಯಾರು ಹೇಳಿಲ್ಲ ಸರ್. ನಾನೇ ಒಂದು ಟೈಮ್ ಥಿಂಕ್ ಮಾಡಿದೆ, ನಮಗೆ ಇಷ್ಟು ಮಟ್ಟಿಗೆ ಆಗ್ತಾ ಇದೆ, ಒಬ್ಬರಾದರೂ ನಮಗೆ ಇದು ಹೆಲ್ಪ್ ಮಾಡ್ತಾ ಇಲ್ಲಲ್ಲ, ಏನು ಮಾಡಬೇಕು ಅಂತ ಹೇಳಿ ನಾನು ಯೋಚನೆ ಮಾಡ್ಕೊತ ಇದ್ದೆ. ಆಮೇಲೆ ನಮ್ಮ ಫಾದರ್ ನ್ಯೂಸ್ ಪೇಪರ್ಸ್ ಎಲ್ಲ ಓದ್ತಿದ್ರು. ಅವರು ಹೇಳ್ತಿದ್ರು ನಾನು ಇಷ್ಟು ಇದು ಮಾಡಿ ಕೂಡ ನಾನು ಒಂದು ಇದು ಮಾಡೋಕ್ಕಾಗ್ತಾ ಇಲ್ಲ ಅಂತ ಹೇಳ್ತಿದ್ರು. ನಾನು ಒಂದು ಟೈಮ್ ಥಿಂಕ್ ಮಾಡಿದೆ, ಇದು ನಡೆದುಬಿಟ್ಟಿದೆ ಘಟನೆ. ಇವಾಗ ನಾನು ಮುಂದೆ ಹೋಗಬೇಕಂದ್ರೆ ನಾನು ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ ಒಂದು ಲೆಟರ್ ಹಾಕಿ ಏನಾಗ್ತೈತೆ ನೋಡ್ಕೊಂಡು ಬಿಡೋಣ ಅಂತೇಳಿ ಎಲ್ಲ ಕಾಪೀಸ್ ಎಲ್ಲ ಜಿರಾಕ್ಸ್ ಮಾಡ್ಕೊಂಡು ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ, ಒಂದು ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಮತ್ತು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಎಲ್ಲರಿಗೆ ಕಳಿಸಿದೆ. ನ್ಯಾಷನಲ್ ಹ್ಯೂಮನ್ ರೈಟ್ಸ್, ಸ್ಟೇಟ್ ಹ್ಯೂಮನ್ ರೈಟ್ಸ್ ಎಲ್ಲದಕ್ಕೆ. ಆಮೇಲೆ ಏನು ಉತ್ತರ ಬಂತು ಅದಕ್ಕೆಲ್ಲ? ಅಲ್ಲಿಂದ ನನಗೆ ಏನು ಉತ್ತರ ಬಂದರೆ, ಇದು ಘಟನೆ ನಡೆದಿರೋದು ಸತ್ಯನಾ, ಇದು ಯಾಕೆ ನಡೆದಿದೆ, ಏನಿಲ್ಲ ಅಂತ ಹೇಳಿ ನಮಗೆ ಉತ್ತರ ಕೊಡಬೇಕು ಅಂತ ಹೇಳಿ ನನಗೆ ಒಂದು ಕಾಪಿ ಡಿಪಾರ್ಟ್ಮೆಂಟ್ಗೆ, ಯಾವ ಡಿಪಾರ್ಟ್ಮೆಂಟ್ಗೆ, ಕನ್ಸಲ್ಟ್ ಡಿಪಾರ್ಟ್ಮೆಂಟ್ಗೆ ನಾನು ಕಂಪ್ಲೇಂಟ್ ಕೊಟ್ಟಿನಿ. ಅವರಿಗೆ ಇವತ್ತು ಲೋಕಾಯುಕ್ತಗೆ ಕೂಡ ಕೊಟ್ಟಿದ್ದೆ ನಾನು. ಇವರೆಲ್ಲ ಭ್ರಷ್ಟಾಚಾರರು, ಕರಪ್ಷನ್ ತಗೊಂಡು ಈ ಥರ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಸಂತೋಷ್ ಹೆಗಡೆ ಸರ್ ಇದ್ದರು, ಅವ್ರಿಗೆ ನಾನು ಮೀಟ್ ಆದೆ. ಅಲ್ಲಿ ಸಂತೋಷ್ ಹೆಗಡೆ ಸರ್ಗೆ ಕೂಡ ಮೀಟ್ ಆದೆ. ಅವ್ರು ಹೇಳಿದರು, ಇದು ಒಂದೇ ಕೇಸ್ ಅಲ್ಲಮ್ಮ, ಇವ್ರು ಭಾಳ ದೌರ್ಜನ್ಯ ನಡೀತೈತೆ ಇವ್ರದ್ದು, ನಾವು ಎಷ್ಟು ಮಟ್ಟಿಗೆ ಆಗ್ತೈತೆ ಮಾಡಾಕತ್ತೀವಿ, ನಿಮ್ಮದು ಗಿಡ ಕೇಸ್ ನಾವು ಇದು ಮಾಡ್ತೀವಿ ಅಂತ ಹೇಳಿದ್ರು. ನಾನು ಇದು ಎಲ್ಲ ಮಾಡಿದ್ದಕ್ಕೆ ನನಗೆ ಪೊಲೀಸ್ ನಾನು ಇದಕ್ಕೆ ಕೂಡ ಹೋಗಿದ್ದೆ ಸರ್, ಬಳ್ಳಾರಿ ನಮ್ಮ ಹೊಸಪೇಟೆ ಕೋರ್ಟ್ನಲ್ಲಿ, ಓಪನ್ ಕೋರ್ಟ್ನಲ್ಲಿ ಕೂಡ ಹೇಳಿದೆ, ಈ ಥರ ಎಲ್ಲ ದೌರ್ಜನ್ಯ ನಡೀತಿದೆ, ನನಗೆ ಯಾರು ಇದು ಮಾಡ್ತಾ ಇಲ್ಲ, ನಿಮ್ಮ ಕಾನೂನಿನಿಂದ ನನಗೆ ಏನಾದರೂ ಸಪೋರ್ಟ್ ರಕ್ಷಣೆ ಕೊಡಿ ಅಂತ ಹೇಳಿದರೆ, ಅವಾಗ ಏನು ಹೇಳಿದರು ನನಗೆ, ಸರ್ ನೀವು ಹೋಗಿ ಇದು ಒಂದು ನಿಮ್ಮ ಅಡ್ವೊಕೇಟ್ ಥ್ರೂ ಬರ್ರಿ ಅಂತ ಹೇಳಿದರು. ನಾನಂದೆ ಅವಾಗ ನನಗೆ ಅಡ್ವೊಕೇಟ್ ಥ್ರೂ ಬರೋಕ್ಕೆ ನನಗೆ ಹತ್ರ ಅಮೌಂಟ್ ಇಲ್ಲ ಅಂತ ಹೇಳಿದೆ ನಾನು. ಆಮೇಲೆ ನನಗೆ ಬಳ್ಳಾರಿ ಡಿಸ್ಟಿಕ್ ಕೋರ್ಟ್ನಲ್ಲಿ ಕೂಡ ಹೋಗಿ, ಓಪನ್ ಕೋರ್ಟ್ನಲ್ಲಿ ಅಲ್ಲಿ ಕೂಡ ಸಾರ್ ಅಂತ ಹೇಳಿದರು. ಅವ್ರಿಗೆ ಕೂಡ ಹೇಳಿದೆ, ಶಾಸಕರು ಮತ್ತು ಹೊಸರು ಇಬ್ಬರು ಸೇರಿ ನಮ್ಮ ಮನೆ ಮೇಲೆ ಮತ್ತು ನಮ್ಮ ಕುಟುಂಬದ ಮೇಲೆ ದೌರ್ಜನ್ಯ ಮಾಡಕತ್ತಾರೆ ಅಂತ ಹೇಳಿ ಅವ್ರಿಗೆ ಕೂಡ ಹೇಳಿದೆ ನಾನು. ಅವ್ರೇನು ಇನ್ಸ್ಟ್ರಕ್ಷನ್ ಕೊಟ್ಟರು ನನಗೆ, ಯು ಗೋ ಟು ಫೈಲ್ ದ ಕೇಸ್ ಇನ್ ಯುವರ್ ಸಿಟಿ ಅಂತ ಹೇಳಿದರು ನನಗೆ. ನಾನು ಆಯಿತು ಸರ್ ಅಂತ ಹೇಳಿ ಬಂದೆ. ಆಮೇಲೆ ನಾನು ಏನು ಮಾಡಿದೆ, ನನಗೆ ಪ್ರೊಟೆಕ್ಷನ್ ಬೇಕೇ ಬೇಕು. ನಾನೇನಾದರೂ ಇಮಿಡಿಯೇಟ್ ನನಗೆ ಸಿವಿಯರ್ ಏನಾದರೂ ಆದರೂ, ಇಂಜುರಿ ಆಯಿತು, ಆಕ್ಸಿಡೆಂಟ್ ಆಯಿತು, ಏನಾದರೂ ಆದರೆ ಇವರೇ ಇಷ್ಟು ಜನ ನನ್ನ ಸಾವು ಕಾರಣ ನಮ್ಮ ಕುಟುಂಬಕ್ಕೆ ಮತ್ತು ನನಗೆ ಅಂತ ಹೇಳಿ ಒಂದು ಲೆಟ್ರ್ ಬಂದಿದ ಮೇಲೆ ನನಗೆ ಏನಾಯಿತು, ಪ್ರೊಟೆಕ್ಷನ್ ಬಂತು. ಪೊಲೀಸ್ 2 ಪೀಪಲ್ಸ್ ನನ್ನ ಮನೆ ಮುಂದೆ ಪ್ರೊಟೆಕ್ಷನ್ಗೆ ಬಂದರು ಪೊಲೀಸವರು. 5 months ನನಗೆ ಪ್ರೊಟೆಕ್ಷನ್ ಕೊಟ್ಟರು. CBI ಮತ್ತು CBI ಅವ್ರು ಕೂಡ ಯಾವಾಗ ಬಂದರು, ನಮ್ಮ ಸಿಸ್ಟರ್ ಅವಾಗ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಇದ್ದರು. ಅವಾಗೆ ಬಕ್ರೀದ್ ಹಬ್ಬ
ಹಬ್ಬ ದಿವಸ ಬಂದು CBI ಅವರು ಮನೆಗೆ ಬಂದಿದ್ದರು. ಬಂದು ನಾನಂದು ಯಾರು ಸರ್ ನೀವೆಲ್ಲ ಇಷ್ಟು ಜನ ಅಂದರೆ ನಾವು CBI ಸೆಂಟ್ರಲ್ CBIನಿಂದ ಬಂದೀವಿ. ಯಾಕೆ ಸರ್ ಏನಾಯಿತು ಅಂದರೆ ನಿಮ್ಮ ಕೇಸ್ ಹೈ ಲೆವೆಲ್ನಲ್ಲಿ ನಿಮ್ಮ ಕೇಸ್ ಇದು ಆಗ್ತಾಯಿದೆ, CBIಗೆ ಕೂಡ ನೀವು ಇದು ಮಾಡಿರ. ಹೌದು ಸರ್ ಮಾಡಿದ್ದೆ. ನೀವು ಬರ್ದಿದ್ರೆ CBI ಲೆಟರ್? ಹಾಂ, ನಾನು CBIಗೆ ಬರ್ದಿದ್ದಿಲ್ಲ, ಬಟ್ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಬರ್ದಿದ್ದೆ, ಇದಕ್ಕೆ ಬರ್ದಿದ್ದೆ. ಅವ್ರ ಹತ್ರ ಹೆಂಗೋಯ್ತು ನನಗೆ ಗೊತ್ತಿಲ್ಲ. ಚೀಫ್ ಜಸ್ಟಿಸ್ ಆಫ್ ಇಂಡಿಯಾಗೆ ಕೂಡ ಬರ್ದಿದೆ, ನಾನು ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ ಕೂಡ ಬರ್ದಿದೆ. ಆ ಲೆಟರ್ ಏನಾದರೂ ಹೋಯ್ತಾ? ಮೋಸ್ಟ್ಲಿ ಹೋಗಿರ್ಬೋದು ಸರ್, ನನಗೆ ಗೊತ್ತಿಲ್ಲ. ಎಷ್ಟು ಜನ ಬಂದಿದ್ರು CBI ಅವರು? 2 ಮೆಂಬರ್ಸ್ ಬಂದಿದ್ರು. ಬಂದು ಗೌಸಿಯಾ ಖಾನ್ ಅಂದರೆ ಯಾರು ಅಂತ ಕೇಳಿದ್ರು. ನಾನು ಸುಮ್ಮನೆ ಕುಂತಿದ್ದೆ. ಹೌದು ಸರ್ ನಾನೇ ಅಂದರೆ, ಏನಮ್ಮ ಇವತ್ತು ಹಬ್ಬ ಅಲ್ಲ, ಏನು ಫೆಸ್ಟಿವಲ್ ಮಾಡಿಲ್ಲ ಅಂತ ಕೇಳಿದರು. ನಾನಂದೆ ಮನೆಯಲ್ಲಿ ಒಂದು ಇದನ್ನೇ ನಡೀತಾ ಇದೆ ಸರ್, ಯುದ್ಧಕ್ಕಿಂತ ಜಾಸ್ತಿನೇ ನಡೀತಾ ಇದೆ, ಹಬ್ಬ ಮಾಡಿ ಏನು ಖುಷಿ ಮಾಡ್ಬೇಕು ಸರ್ ಅಂತ ಕೇಳಿದೆ ನಾನು. ಅವಾಗ ಅವ್ರು ಕೂಡ ಭಾಳ ಬೇಸರ ಪಟ್ಟರು. ನಾವು ನೋಡಿ ಅಮ್ಮ, ನಿಮ್ಮ ಡಾಕ್ಯುಮೆಂಟ್ಸ್ ನಮ್ಮ ಆಫೀಸ್ನಲ್ಲಿ ಕೂಡ ಇದೆ, ಮತ್ತು ನಮಗೆ ಬಂದಿರೋ ಇನ್ಸ್ಟ್ರಕ್ಷನ್ ಪ್ರಕಾರ ನಾವು ಆಫೀಸ್ ಥ್ರೂ ನಿಮ್ಮ ಡಾಕ್ಯುಮೆಂಟ್ಸ್ ಪಡಿಬೋದು. ನಾವು ಯಾಕೆ ಬಂದೀವಿ ಅಂದರೆ ನಿಮ್ಮ ಮನೆ ಪರಿಸ್ಥಿತಿ ಏನು, ನೀವು ಯಾವ ಥರ ಇಷ್ಟು ಜನ ಇಡೀ ಕರ್ನಾಟಕನೇ ಅವ್ರಿಗೆ ಹೆದರಿ ಸಾಯ್ತಾ ಇರೋ ಟೈಮಲ್ಲಿ ನೀವು ಇಷ್ಟು ಮಟ್ಟಿಗೆ ಧೈರ್ಯ ಮಾಡಿ ಹೋರಾಡ್ತಿದ್ದೀರಲ್ಲ, ನಿಮಗೆ ನೋಡಿ ಹೋಗೋಣ ಅಂತ ಬಂದೀವಿ ನಾವು ಅಂತ ಹೇಳಿದರು ಅವರು. ಆಮೇಲೆ ಎಲ್ಲ ನನ್ನ ಹತ್ರ ಏನೇನು ಅವ್ರಿಗೆ ಡಾಕ್ಯುಮೆಂಟ್ಸ್ ಬೇಕು ತಗೊಂಡು ಹೋದರು. ಒಳ್ಳೇದಾಗ್ತೈತಮ್ಮ, ಏನು ಚಿಂತೆ ಮಾಡಬೇಡಿ ಅಂತ ಹೇಳಿ ಹೋದ್ರು. ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತಿತ್ತ? ಎಸ್, ಅವ್ರದೇ ನಡೀತಿತ್ತು ಸರ್, ಅವ್ರಿಗೆ ಯಾರು ಹೆದರಾಕೋಳಿಗೆ ಸಾಧ್ಯನೇ ಇದ್ದಿಲ್ಲ. ಸರಿ, ಇದಾದ್ಮೇಲೆ CBI ಅವ್ರು ಬಂದು ಏನು ಮಾಡಿದ್ರು? ಅಷ್ಟೇ ಎಲ್ಲ ನೋಡಿ, ಎಲ್ಲ ಸೈಡ್ ಎಲ್ಲ ನೋಡಿ, ಒಂದು ಫ್ರೆಂಡ್ ಫೋಟೋಸ್ ಏನೋ ತಕ್ಕೊಂಡಾರ ಸರ್, ಅಷ್ಟು ಐಡಿಯಾ ಇಲ್ಲ ನನಗೆ. ನನಗೆ ಡಿಪ್ರೆಷನ್ ಥರ ಆಗಿ ಒಂದು ಮೈಂಡ್ಗೆ ಸ್ಟ್ರೆಸ್ ಆಗಿ ಸುಮ್ಮನೆ ಕುಂತು ಬಿಟ್ಟಿದ್ದೆ ನಾನು. ಆವಾಗ ಅವರು ಪೇಪರ್ಸ್ ಕೇಳಿದರು, ನಾನು ಪೇಪರ್ಸ್ ಕೊಟ್ಟೆ. ಪ್ರಾಪರ್ಟಿ ಪೇಪರ್ಸ್ ಕೇಳಿದ್ರು, ಅದು ಕೊಟ್ಟೆ. ಮತ್ತು ಏನೇನು ನಾನು ಎಲ್ಲಿ ಪ್ರೊಸೀಡಿಂಗ್ಸ್ ಮಾಡೀನಿ ಅದು ರೆಫರೆನ್ಸ್ ಪೇಪರ್ ಕೊಟ್ಟೆ. ತಗೊಂಡು ಹೋದ್ರು. ಆಮೇಲೆ ಬರಲಿಲ್ಲ? ಇಲ್ಲ, ಬಂದರು. ಮಧ್ಯದಲ್ಲಿ 8 ಡೇಸ್ ಬಿಟ್ಟು ಸಾರ್ ಅಂತ ಹೇಳಿ ಅವ್ರು ಬಂದು ಇಂಟೆಲಿಜೆನ್ಸ್ ಅವರು ಬಂದು ವಾಚ್ ಮಾಡ್ಕೊಂಡು ಹೋಗ್ತಿದ್ರು. ಯಾರು? CBIನವರು ತಿಂಗಳು ಬಂದ್ರು? ಅವರು ಬಂದರು ಸರ್, 6 months ವರೆಗೆ ಬಂದು. ಅವ್ರು ಹೇಳಿದ್ರ ನಾನು ಎಲ್ಲಿನ ಹೋಗ್ಬೇಕಂದ್ರೆ ಕೂಡ ಅವ್ರು ನನಗೆ ವಾಚ್ ಮಾಡ್ತಿದ್ರು. ಈ ಹುಡುಗಿ ಈ ಟೈಮಿನಲ್ಲಿ ಇಲ್ಲಿ ಇದ್ದಾಳೆ, ಈ ಹುಡುಗಿ ಈ ಟೈಮ್ನಲ್ಲಿ ಇಲ್ಲಿ ಇದ್ದಾರೆ ಅಂತ ವಾಚ್ ಮಾಡ್ತಿದ್ರು. ನಾನು ವಾಕ್ಗೆ ಕೂಡ ಹೋದ್ರೆ ಕೂಡ ಅವ್ರು ಅಲ್ಲಿ ಬಂದು ಕೂಡ ನನಗೆ ಹೇಳ್ತಿದ್ರು, ಅಡ್ಡಾಡಬೇಡಮ್ಮ, ನೀವು ಮನೆಯಲ್ಲಿ ಇರ್ರಿ ಅಂತ ಹೇಳ್ತಿದ್ರು. ಸೊ ಅದರ ಅರ್ಥ ಪ್ರತಿ ದಿವಸನೂ ನಿಮ್ಮ ಮೇಲೆ ಕಣ್ಣು ಇಟ್ಕೊಂಡೇ ಇದ್ರು, ಅಂದ್ರೆ ಒಂದು ಸೆಕ್ಯೂರಿಟಿ ಕೊಟ್ಟಿದ್ರು ಸರ್. ಓ, ಹಾಗಾದ್ರೆ ಅದು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾದಿಂದಾನೇ ಬಂದಿರಬಹುದು ಮೋಸ್ಟ್ಲಿ ಸರ್, ಐ ಡೋಂಟ್ ನೋ, ಬಟ್ ಅವರು ಕಳಿಸಿರ್ಬೋದು. ಇಲ್ಲಾಂದ್ರೆ ಅವ್ರು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಇದಾದ ಮೇಲೆ ನೀವ್ ಹೇಳಿದ್ರೆ ಅವಾಗೇನೆ ಪೊಲೀಸ್ ಪ್ರೊಟೆಕ್ಷನ್ ಬಂತು. ಡೈಲಿ ಅಟೆಂಡೆನ್ಸ್ ನಡೀತಿತ್ತು ಸರ್ ನಮ್ಮ ಮನೆಗೆ. ಯಾವ ಪೊಲೀಸ್ ಬಂದಿದ್ದಾರೆ ಅವ್ರ ಕಾಪಿನಲ್ಲಿ ಬಂದು ಸೈನ್ ಮಾಡಿ ಡಿಪಾರ್ಟ್ಮೆಂಟ್ಗೆ ಕೊಡಬೇಕು. ಆಗ ನಿಮ್ಗೆ ಅನಿಸ್ತಾ ಇರುವ ಏನಪ್ಪ ಇದು ಜೀವನ ಹೀಗಾಯ್ತಲ್ಲ ಅಂತ ಹೇಳಿ? ಆ ಟೈಮ್ನಲ್ಲಿ ನನಗೆ ಜೀವನ ಹೇಗಾಯ್ತು ಅಂತ ಇಲ್ಲಿ ಇದು ಆಗಿಲ್ಲ ಸರ್. ಫೀಲ್ಗೆ ನನಗೆ ಜಾಸ್ತಿ ಏನಾಯ್ತಂದ್ರೆ, ಒಂದು ಇಷ್ಟು ಭೂಮಿ ಸಲುವಾಗಿ ನಂದು ಒಂದು ನಮ್ಮ ಫಾದರ್ದು ಫುಲ್ ಹೆಲ್ತ್ ಡ್ಯಾಮೇಜ್ ಆಯಿತು, ನಮ್ಮ ಸಿಸ್ಟರ್ ಹೋಯ್ತಲ್ಲ ಅಂತ ಅದು ನನಗೆ ಭಾಳ ನೋವು. ಇದಾದ್ಮೇಲೆ ಅವಾಗೆ ನಮ್ಮ ಬ್ರದರ್ಸ್ ಎಲ್ಲ ಚಿಕ್ಕವರು, ಅವ್ರದ್ದು ಎಜುಕೇಷನ್, ಅವ್ರ ಎಕ್ಸಾಮ್ಸ್, ನನ್ನ ಎಕ್ಸಾಮ್ಸ್, ನಾನು ಎಕ್ಸಾಮ್ ಕೂಡ ಬರೆದಿಲ್ಲ. 5 years ನಾನು ಎಜುಕೇಷನ್ ಡಿಸ್ಕಂಟಿನ್ಯೂ. CBI ಡೈಲಿ ವಾಚ್ ಮಾಡ್ತಿದ್ರು ಸರ್. ಅಲ್ಲ, ಅದಾದ್ಮೇಲೆ ಬಂದಾಯ್ತಾ ನಿಮ್ಮ ಮೇಲೆ ಸ್ವಲ್ಪ ಕಿರುಕುಳ ಕಮ್ಮಿ ಅಂದ್ರೆ ಮತ್ತೆ ಅವ್ರು ಇನ್ನೊಂದು ಬೇರೆ ಅಂತೂ ಅವಾಗ ಇದು ಕೇಸ್ ಇನ್ನ ಸ್ಟ್ರಾಂಗ್ ಆಗಿ ಅದು ಕೂಡ CBI ಇವ್ರ ಕೇಸ್ನಿಂದ CBIಗೆ ಅಟ್ಯಾಚ್ ಆಯ್ತು. ಅದು ನಮ್ಮ ಮನೆ ಮೇಲೆ ನಡೆದಿರೋ ದೌರ್ಜನ್ಯ ಕೂಡ ಅವ್ರಿಗೆ ಕ್ವಶನ್ ಮಾಡೋದು ಸ್ಟಾರ್ಟ್ ಮಾಡಿದ್ರು. ಕ್ವಶನ್ಸ್ ಯಾವಾಗ ರೈಸ್ ಆಯ್ತಲ್ಲ, ಅಲ್ಲಿ ಏನು ಹೇಳಿದ್ರು, ಈ ಹುಡುಗಿ ಎಲ್ಲ ಪೊಲಿಟಿಕ್ಸ್ನಲ್ಲಿ ಬರಬೇಕಂತ ಹೇಳಿ ನಮಗೆ ಎಲ್ಲ ಇದು ಮಾಡ್ತಾ ಇದ್ದಾರೆ ಅಂತ ಹೇಳಿದರು. ನನಗೆ ಅದು ಕ್ವಶನ್ ಬಂತು. ನಾನಂದೆ ನನಗೆ ಪೊಲಿಟಿಕ್ಸೇ ಬೇಡ, ನಾನು ಕರೆದ್ರೆ ಕೂಡ ನಾನು ಬರೋದಿಲ್ಲ ಅಂತ ಹೇಳಿ. ಇವತ್ತು ಪೊಲಿಟಿಕ್ಸ್ ಅಲ್ಲಿ ಇಲ್ಲಲ್ಲ? ಇಲ್ಲ. ಹಾಗಾದ್ರೆ ಅದಾದ್ಮೇಲೆ CBIನವ್ರು ಬಂದ್ರು, ಕೊನೆಗೆ ಏನಾಗುತ್ತೆ ಕೇಸ್? ಕೊನೆಗೆ ಅಂತಿಮವಾಗಿ ಅವಾಗ ಏನಾಯ್ತು ಸರ್, ಅವಾಗ ಇವರು ಒಳಗಡೆನಿಂದ ಬ್ರೋಕರ್ಸ್ಗೆ ಕಳ್ಸೋದು, ಆ ಅಮ್ಮ ಎಷ್ಟನ್ನ ಕೇಳಿ ಕೊಡ್ತೀನಿ ರೊಕ್ಕ ಅಂತ ಹೇಳೋದು, ಇದೆಲ್ಲ ಸ್ಟಾರ್ಟ್ ಮಾಡಿದ್ರು. ನಾನಂದೆ, ನಾನು ಯಾರು ಹೇಳಿದ್ರೆ ಕೂಡ ನಾನು ಮಾರೋದಿಲ್ಲ, ಮಾರಬೇಕಾದ್ರೆ ಅವಾಗ ಇದು ನೋಡ್ತೀನಿ ಅಂತ ಹೇಳಿ ಇದು ಮಾಡಿದೆ. ಆವಾಗ CBIಗೆಲ್ಲ ಬಂದಿದ್ಮೇಲೆ ನೆಕ್ಸ್ಟ್ ಒಂದು CBI ಬಂದಿದ್ರು 1 month 2 months ಆಗಿದ್ಮೇಲೆ ಅರೆಸ್ಟ್ ವಾರೆಂಟ್ ಬಂದು ಅವ್ರಿಗೆ ಅರೆಸ್ಟ್ ಮಾಡ್ಕೊಂಡು ಹೋಗ್ಬಿಟ್ರಲ್ಲ, ಇದು ಅವಾಗೆ ನಮಗೆ ಕಿರುಕುಳ ಎಲ್ಲ ಕಮ್ಮಿ ಆಯಿತು, ಸ್ಟಾಪ್ ಆಗ್ಬಿಡ್ತು. ಎಸ್, ಪೊಲೀಸರು ಇಲ್ಲಿಂದ ಹೊರಟೋದ್ರು? ಇಲ್ಲ, ಪೊಲೀಸ್ ಇದ್ರು. ಮತ್ತೆ 1 month ಎಕ್ಸ್ಟೆನ್ಷನ್ ಆಗಿ ಇದ್ರು ಅವರು. ಮತ್ತೆ ಆ ಹೋಟ್ಲ್ ಯಾವಾಗ ಇನಾಗ್ರೇಷನ್ ಆಯ್ತು? 10 ಅಲ್ಲಿ ಇರಬೇಕು ಸರ್ ಮೋಸ್ಟ್ಲಿ. ಸೊ ನೀವು ಒಟ್ಟು ಎಷ್ಟು ಸಫರ್ ಆಗ್ತೀರಾ? 2008 ಇಂದ ಸಫರ್ ಆಗ್ತೀರಾ? ಎಸ್, 2008 ಅಪ್ ಟು 2012 ಸಫರ್ ಆಗ್ತೀರಾ. ಆ ನಂತರ ದಿವಸದಿಂದ ಯಾವತ್ತೂ ಸಮಸ್ಯೆ ಇಲ್ಲ?
2012 ಆಗಿದ್ಮೇಲೆ ನನಗೆ ಏನು ಸಮಸ್ಯೆ ಇಲ್ಲ. ಇಲ್ಲ. ನಿಮ್ಮ ಫಾದರ್ ಯಾವಾಗ ಡೆತ್ ಆಗ್ತಾರೆ? ನಮ್ಮ ಫಾದರ್ 2018ನಲ್ಲಿ. ಕೊನೆಗೆ ಏನು ಹೇಳ್ತಾ ಇದ್ರು ಅವ್ರು ಇವೆಲ್ಲ ನೋಡಿ ನಿಮಗೆ? ನಮ್ಮ ಫಾದರ್ ಏನು ಹೇಳ್ತಿದ್ರು ಸರ್, ಆಮೇಲೆ 2012ನಲ್ಲಿ ಈ ಕತೆ ಮುಗೀತು, ನಮ್ಮ ಮದರ್ದು ಹೆಲ್ತ್ ಅಪ್ಸೆಟ್ ಆಯ್ತು. ಆ ನಂತರ ನೀವು ಇಷ್ಟೆಲ್ಲ ಮುಗೀತೆ, ನಂತರ ಏನು ಮಾಡ್ತೀರಾ? ಎಜುಕೇಷನ್ ಬಿಡ್ತೀರಾ? ಮುಂದೆ ಏನು ಮಾಡ್ತೀರಾ ಎಜುಕೇಷನ್? ಮತ್ತೆ ನಾನು ಸರ್ 2013ನಲ್ಲಿ ನಾನು ಎಜುಕೇಷನ್ ಕಂಟಿನ್ಯೂಷನ್ ಮಾಡಿದೆ. 2015 ನಂದು ಎಜುಕೇಷನ್ ಫಿನಿಶ್ ಆಯಿತು. ಆಮೇಲೆ LLB ಜಾಯಿನ್ ಮಾಡಿದೆ ನಾನು. ನಿಮ್ಮ LLB ಮುಗೀತೆ? ಇಲ್ಲ, 2015ನಲ್ಲಿ ನಾನು LLB ಜಾಯಿನ್ ಮಾಡಿದೆ. 2020ಗೆ ನಾನು LLB ಫಿನಿಶ್ ಆಯಿತು. 20ಗೆ. ಆ ನಂತರ ಜೀವನದಲ್ಲಿ ಏನು ಮಾಡ್ತಾ ಇದ್ದೀರಾ ಈಗ? ಆವಾಗೆ ನಾನು ಇದು ಕೂಡ ಒಂದು ಆರ್ಗನೈಸೇಷನ್ ಓಪನ್ ಮಾಡಿದೆ ಸರ್, ರಜಾ ಜಸ್ಟಿಸ್ ಆ್ಯಂಡ್ ಡೆಮೋಕ್ರಸಿ ಮಹಿಳಾ ಆ್ಯಂಡ್ ಯೂತ್ ಪ್ರೊಟೆಕ್ಷನ್ ಆಂದೋಲನ್ ಅಂತ ಹೇಳಿ ಮಾಡಿದೆ. ಅದರಲ್ಲಿ ಸಣ್ಣ ಪುಟ್ಟ ಕೇಸಸ್ಗಳು ಬರ್ತಿತ್ತು, ಹೋಗಿ ಹ್ಯಾಂಡಲ್ ಮಾಡಿ ಕೊಟ್ಟು ಬರ್ತಿದ್ದೆ. ಎಲ್ಲ ಯಾರಿಗೆ ನೀಡಿ ಪೀಪಲ್ಸ್ ಇದ್ದಾರೆ ಅವ್ರಿಗೆ ಹೆಲ್ಪ್ ಮಾಡ್ತಿದ್ದೆ, ಆ ಥರ ಮಾಡ್ತಿದ್ದೆ. ಈಗೇನು ಮಾಡ್ತೀವಿ? ಇವಾಗ ನಾನು LLB ಮಾಡೀನಿ ಸರ್, ಇವಾಗ ಪ್ರಾಕ್ಟೀಸ್ ಮಾಡಕತ್ತೀನಿ. ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ? ಹಾಂ ಸರ್. ಕೇಸಸ್ ಬರ್ತಿರ್ತಾವೇನೋ ನಿಮ್ಮ ಹತ್ರ ಸಿಕ್ಕಾಪಟ್ಟೆ? ಇಲ್ಲ ಸರ್, ಸಿಕ್ಕಾಪಟ್ಟೆ ಇಲ್ಲ, ಬರ್ತವೆ ಮೀಡಿಯಂ. ಸೊ ಈಗ ವಕೀಲರಾಗಿದ್ದೀರಾ? ಹಾಂ ಸರ್. ಈಗ 2025. ನಿಮ್ಮ ಸಿಸ್ಟರ್ ಡೆತ್ ಆಗಿ ಎಷ್ಟು ವರ್ಷ ಆಯಿತು? ನಮ್ಮ ಸಿಸ್ಟರ್ 2009ನಲ್ಲಿ ಡೆತ್ ಅದು ಇನ್ಸಿಡೆಂಟ್ ನಡೆದಿದ್ದು 1 ಮಂತ್ ಮೇಲೆ. 16 ಇಯರ್ಸ್ ಆಯ್ತು. 16 ಇಯರ್ಸ್ ಆಯ್ತು. ಬಟ್ ಇದರಲ್ಲಿ ನಿಮ್ಗೆ ಯಾರಾದರೂ ಹೆಲ್ಪ್ ಮಾಡಿದ್ರ ನಿಜವಾಗ್ಲೂ? ನಾನು ನಮ್ಮ ಬ್ರದರ್ಸ್ ಎಲ್ಲ ಸೇರಿ ಕೂಲಿ ಕೆಲಸ, ಸೊ ಸ್ಟಾಲ್ ಓಪನ್ ಮಾಡಿ ಸ್ಟ್ರೀಟ್ ಆ ಥರ ಮಾಡ್ಕೊಂಡು ಇದು ಮಾಡ್ಕೊಂಡು ಜೀವನ ಮಾಡಿವಿ ನಾವು. ಇನ್ಕ್ಲೂಡಿಂಗ್ ನನ್ನ ಎಜುಕೇಷನ್ಗೆ ಕೂಡ ₹1 ನನಗೆ ಕಟ್ಟಕ್ಕೆ ಅಮೌಂಟ್ ಇದ್ದಿಲ್ಲ. ನಾನು ಯಾರ ಹತ್ರನ ಸಾಲ ಮಾಡಬೇಕು, ಕಟ್ಟಬೇಕು, ಮತ್ತು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಕೊಂಡು ಮತ್ತೆ ಮುಂದಿನ ಎಜುಕೇಷನ್ಗೆ ಹೋಗಬೇಕು. ಏನು ಹೇಳ್ತೀರಾ ನೀವು? ಈ ರೀತಿ ಸುಮಾರು ಜನ ಇವತ್ತಿನ ಕಾಲಕ್ಕೆ ಸುಮಾರು ಹೆಣ್ಮಕ್ಳು ಆತ್ಮಹತ್ಯೆಯನ್ನ ಮಾಡ್ಕೊಳ್ತಾರೆ. ಹಾಂ ಸರ್. ಎಷ್ಟೋ ದೌರ್ಜನ್ಯಕ್ಕೆ ಒಳಗಾಗ್ತಾರೆ. ಹಾಂ ಸರ್. ಆ ಹೆಣ್ಣು ಮಕ್ಕಳಿಗೆ ನೀವೇನು ಹೇಳ್ತೀರಾ? ನಾನು ಹೇಳೋದು ಇಷ್ಟೇ ನೋಡಿ ಸರ್, ದೇವರ ಮೇಲೆ ಭರವಸೆ ಇಡಬೇಕು. ಫಸ್ಟ್ ಆಫ್ ಆಲ್ ನಮ್ಮದು ಆ ಸೆಲ್ಫ್ ಕಾನ್ಫಿಡೆನ್ಸ್ ನಾವು ಕಳ್ಕೋಬಾರ್ದು. ಎಷ್ಟನ ಕಷ್ಟ ಬರಲಿ, ಒನ್ ಟೈಮ್ ಫುಲ್ ಡೇ ಒನ್ ಟೈಮ್ ತಿಂದರೆ ಕೂಡ ನಾವು ನಮ್ಮ ಧೈರ್ಯದಿಂದ ಹೋರಾಡಬೇಕು. ಅದು ವಿನ್ ಮಾಡೋಕ್ಕೆ ಇದು ಮಾಡಬೇಕು ವಿನ ಆತ್ಮಹತ್ಯೆಗೆ ಅದು ಸೊಲ್ಯೂಷನ್ ಇಲ್ಲ. ಹೋರಾಟ ಮಾಡಬೇಕು. ಅದು ನಮ್ಮ ಒಂದು ಲಿಮಿಟೇಷನ್ನಲ್ಲಿ ನಾವು ಇಲ್ಲಿಗಲ್ ಆಗಿ ಹೋರಾಟ ಮಾಡಬಾರ್ದು, ಲೀಗಲ್ ಆಗಿ ಹೋರಾಟ ಮಾಡಬೇಕು. ಇಲ್ಲಿಗಲ್ ವೇನಲ್ಲಿ ಹೋಗಲೇಬಾರ್ದು.